LCM stands for least common multiple. Least common multiple. ಕನ್ನಡದಲ್ಲಿ ಇದನ್ನ ಲ ಸಾ ಅ ಅಂತ ಹೇಳ್ತೀವಿ. ನಥಿಂಗ್ ಬಟ್ ಲಘು ಅಥವಾ ಗು ಅಂತ ಕೂಡ ಹೇಳ್ತಾರೆ. ಈಗ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕ. ಲಘುತ್ತಮ ಸಾಮಾನ್ಯ ಗುಣಕ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಏನು ಹಿಂಗಂದ್ರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ನಂಬರ್ಗಳನ್ನು ಕೊಟ್ಟಿರ್ತಾರೆ. ಆ ನಂಬರ್ಗಳ ಮಲ್ಟಿಪಲ್ಸ್ಗಳಲ್ಲಿ, ಯಾಕಂದರೆ ಕಾಮನ್ ಮಲ್ಟಿಪಲ್ ಅಂತ ಹೇಳಬೇಕು ಅಂತಂದರೆ ಒಂದು ನಂಬರಲ್ಲಿ ಕಾಮನ್ ಮಲ್ಟಿಪಲ್ನ ಹುಡುಕೋಕ್ಕಾಗಲ್ಲ. ನಾವು ಕಾಮನ್ ಮಲ್ಟಿಪಲ್ಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಅಟ್ಲೀಸ್ಟ್ 2 ನಂಬರ್ಸ್ ಆದರೂ ಇರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ನಂಬರ್ಗಳೇನು ಕೊಟ್ಟಿರ್ತಾರಲ್ಲ ಆ ನಂಬರ್ಗಳಲ್ಲಿ ಆ ನಂಬರ್ಗಳಿಗೆ ಮಲ್ಟಿಪಲ್ಸ್ ಇರುತ್ತೆ. ಆ ಮಲ್ಟಿಪಲ್ಸ್ಗಳಲ್ಲಿ ಇರ್ತಕ್ಕಂಥ ಕಾಮನ್ ಮಲ್ಟಿಪಲ್ಸ್ ಏನಿರುತ್ತಲ್ಲ ಆ ಕಾಮನ್ ಮಲ್ಟಿಪಲ್ಸ್ನಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದಿದೆ, ಲೀಸ್ಟ್ ಮಲ್ಟಿಪಲ್ ಯಾವುದಿದೆಯೋ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಆ 2 ನಂಬರ್ಗಳ ಅಥವಾ ಎಷ್ಟು ನಂಬರ್ಗಳು ಕೊಟ್ಟಿರ್ತಾರೋ ಅಷ್ಟು ನಂಬರ್ಗಳ LCM ಅಂತ ಕರಿತೀವಿ. ಸೊ ಅದನ್ನೇನೆ ಇಲ್ಲಿ ಅವರು ಮೆನ್ಷನ್ ಮಾಡಿರೋದು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಮಲ್ಟಿಪಲ್ಸ್ಗಳಲ್ಲಿ ಕಾಮನ್ನು, ಆ ಕಾಮನ್ ಮಲ್ಟಿಪಲ್ಸಲ್ಲಿ ಲೀಸ್ಟ್ ಒನ್ ಅಂತ. ಫಾರ್ ಎಕ್ಸಾಂಪಲ್ ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 6 and 8 ಅಂತ ತಗೊಳ್ಳೋಣ. 6 ಮತ್ತು 8 ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಫೈಂಡ್ ದ LCM ಆಫ್ 6 and 8. 6 ಮತ್ತು 8ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕವನ್ನು ಕಂಡುಹಿಡಿಯಿರಿ ಅಂತ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಮಲ್ಟಿಪಲ್ಸನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. 6ಕ್ಕೆ ಎಷ್ಟು ಮಲ್ಟಿಪಲ್ಸ್ ಇದೆ ಅಂತಂದರೆ ಆಲ್ರೆಡಿ ವಿ ನೋ ದಟ್ ಎನಿ ನಂಬರ್ ವಿಲ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್. ಹಾಗಾದರೆ ಎಷ್ಟು ಮಲ್ಟಿಪಲ್ಸ್ನ ಬರೀಬೇಕು ಅಂತಂದರೆ ಅಂದಾಜು ಒಂದು 8, 10, 12 ನಾವು ಮಲ್ಟಿಪಲ್ಸ್ಗಳನ್ನ ಬರ್ಕೊಳ್ಳೋದು. ಆಮೇಲೆ ಬೇಕು ಅಂತಂದರೆ ಅದನ್ನೇನು ಮಾಡಬೇಕು ಅಂತಂದರೆ ಕಂಟಿನ್ಯೂ ಮಾಡಬೇಕು. ಮಲ್ಟಿಪಲ್ಸ್ ಇನ್ ದ ಸೆನ್ಸ್ ಟೇಬಲ್ಸ್ ಅಂತ ಹೇಳ್ತೀವಲ್ಲ ಅದು ಬರೀರಿ. 6 + 6 12 + 6 18 24 30 36 42 48 54 60 66 ಆ್ಯಂಡ್ ಸೋ ಆನ್. ಹೀಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬರ್ಕೊಂಡಿದ್ದೀವಿ. 8 16 24 32 40 48 56 ಆ್ಯಂಡ್ ಸೋ ಆನ್. ಇದು ಕೂಡ ಹಾಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಈಗ ನಾವೇನು ಮಾಡಿದ್ದೀವಿ ಫಸ್ಟ್ ಅಂತಂದರೆ ಮಲ್ಟಿಪಲ್ಸ್ಗಳನ್ನು ಬರ್ಕೊಂಡಿದ್ದೀವಿ, 2 ನಂಬರ್ನ ಮಲ್ಟಿಪಲ್ಸ್. ಈಗ ನಾವು ಈ ಕಡೆ ಬರಬೇಕು. ಕಾಮನ್ ಮಲ್ಟಿಪಲ್ಸ್, 2ರಲ್ಲೂ ಇರ್ತಕ್ಕಂಥ ಕಾಮನ್ ಮಲ್ಟಿಪಲ್ಸ್ ಯಾವುದು? ಕಾಮನ್ ಮಲ್ಟಿಪಲ್ ಅಂದರೆ ಸೇಮ್ ಇರೋದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಕಾಮನ್ ಮಲ್ಟಿಪಲ್ಸ್ ಅಂತಂದರೆ ಸೇಮ್ ಇರೋದು. ಯಾವ ನಂಬರ್ ಸೇಮ್ ಇದೆ ಅಥವಾ ಯಾವ ಮಲ್ಟಿಪಲ್ ಸೇಮ್ ಇದೆ ಅಂತಂದರೆ ಫಸ್ಟ್ ಒನ್ ಯಾವುದು ಅಂದರೆ 24. 2ರಲ್ಲೂ ಸೇಮ್ ಇದೆ. ಸೊ ಇಟ್ ಈಸ್ ದ ಕಾಮನ್ ಮಲ್ಟಿಪಲ್. ನೆಕ್ಸ್ಟ್ ಒನ್ ನೋಡಿ 30 36 42 48 ಕಾಮನ್ ಇದೆ ನೋಡಿ. ನೆಕ್ಸ್ಟ್ 48 ಕಾಮನ್ ಇದೆ. ನಿಮ್ಗೆ ನೆಕ್ಸ್ಟ್ ಬೇಕು ಅಂತಂದರೆ ಇಲ್ಲಿ ಎಷ್ಟು ನಂಬರ್ಗಳಾದಮೇಲೆ ಸಿಗ್ತಾ ಇದೆ ಅಂತಂದರೆ 3 ನಂಬರ್ಗಳಾದಮೇಲೆ ಒಂದೊಂದು ಮಲ್ಟಿಪಲ್ಲು 6ಅಲ್ಲಿ ಸಿಗ್ತದೆ. 2 ನಂಬರ್ಗಳಾದಮೇಲೆ ಒಂದೊಂದು ಮಲ್ಟಿಪಲ್ ಕಾಮನ್ ಆಗಿ ಸಿಗ್ತದೆ. ಹಾಗಾದರೆ ನೆಕ್ಸ್ಟ್ ಮಲ್ಟಿಪಲ್ ಯಾವುದಾಗಿರುತ್ತೆ ಅಂತಂದರೆ ಇಲ್ಲಿ 6ದು 72 ಆಗಿರುತ್ತೆ. ಆ 72 ಇಲ್ಲಿ ಸಿಗ್ತದೆ ನೆಕ್ಸ್ಟ್. ಯಾಕಂದರೆ ಇಲ್ಲಿ 6ನಲ್ಲಿ 3 ಮಲ್ಟಿಪಲ್ಸ್ ಆದಮೇಲೆ ಒಂದು ಕಾಮನ್ ಮಲ್ಟಿಪಲ್ ಸಿಗುತ್ತೆ. 8ರಲ್ಲಿ 2 ಮಲ್ಟಿಪಲ್ಸ್ ಆದಮೇಲೆ ಒಂದು ಕಾಮನ್ ಮಲ್ಟಿಪಲ್ ಸಿಗ್ತದೆ. 56 ಆದಮೇಲೆ ನೆಕ್ಸ್ಟ್ 64 72 80 ಅಂತ ಇರ್ತದೆ. ನೋಡ್ರಿ, ಇವೆರಡು ಆದಮೇಲೆ ನೆಕ್ಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು ಅಂತಂದರೆ 72. ಸೊ ಫಸ್ಟ್ ಮಲ್ಟಿಪಲ್, ಆಮೇಲೆ ಕಾಮನ್ ಮಲ್ಟಿಪಲ್. ಅದರಲ್ಲಿ ಈ ಕಾಮನ್ ಮಲ್ಟಿಪಲ್ಸ್ ಅಲ್ಲಿ ಲೀಸ್ಟ್ ಒನ್ ಯಾವುದು? ಲಘುತ್ತಮ. ಲಘುತ್ತಮ ಅಂತಂದ್ರೆ ಸಣ್ಣದು ಅಂತ. ಸೊ ಕಾಮನ್ ಮಲ್ಟಿಪಲ್ಸ್ಗಳಲ್ಲಿ ಸಣ್ಣದು ಯಾವುದು? ಕಾಮನ್ ಮಲ್ಟಿಪಲ್ಸ್ ಯಾವುದು? 24 ಕಾಮನ್ ಇದೆ.
48 ಕಾಮನ್ ಇದೆ, 72 ಕಾಮನ್ ಇದೆ ಆ್ಯಂಡ್ ಸೋ ಆನ್. ಸೊ ಈ ರೀತಿ ಕಾಮನ್ ಮಲ್ಟಿಪಲ್ಸ್ ಎಷ್ಟು ಸಿಗುತ್ತೆ ಅಂದರೆ ಅವು ಕೂಡ ಇನ್ಫೈನೈಟ್ ನಂಬರಲ್ಲಿ ಸಿಗ್ತದೆ. ಮಲ್ಟಿಪಲ್ಸು ಇನ್ಫೈನೈಟ್ ಇರ್ತವೆ, ಕಾಮನ್ ಮಲ್ಟಿಪಲ್ಸು ಕೂಡ ಇನ್ಫೈನೈಟ್ ಇರ್ತವೆ. ಅದರಲ್ಲಿ ಲೀಸ್ಟ್ ಒನ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಲೀಸ್ಟ್ ಯಾವುದು ಅಂತಂದರೆ 24. ದೇರ್ ಫೋರ್ LCM ಆಫ್ 6 and 8 ವಿಲ್ ಬಿ ಈಕ್ವಲ್ ಟು 24. 6 ಮತ್ತು 8ರ ಎಷ್ಟು ಅಂತಂದರೆ 24 ಅಂತ ಹೇಳ್ತೀವಿ. ಇದೇನು ಹೇಳಿದಿಲ್ಲ, ಇದು ಆಕ್ಚುಲ್ ಎಕ್ಸ್ಪ್ಯಾನ್ಷನ್ ಏನಿದೆ, LCM ಅಂತ ಏನು ಎಕ್ಸ್ಪ್ಯಾನ್ಷನ್ ಇದೆ ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ಕೊಂಡಿರೋದು. ಆದರೆ ಎಲ್ಲ ಸಿಚುವೇಶನಲ್ಲಿ ಇದನ್ನ ಅಪ್ಲೈ ಮಾಡೋದು ಭಾಳ ಕಷ್ಟ, ಎಲ್ಲ ಸಿಚುವೇಶನ್ಗೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಮತ್ತು ಇದು ಸುಮ್ಮನೆ ಲೆಂದಿ ಪ್ರಾಸೆಸ್ಸು, ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ಸು. ಒಂದು ವೇಳೆ LCMನ ಫೈಂಡ್ ಔಟ್ ಮಾಡಿ ಅಂತ ಏನಾದರೂ ಕೇಳಿದರೆ ನಾವು ಆ್ಯಕ್ಚುಲಿ ಈ ಪ್ರೊಸೆಸ್ಸನ್ನು ನಾವು ಬಳಸೋದಿಲ್ಲ, ಸ್ವಲ್ಪ ಬೇರೆ ಪ್ರೊಸೆಸ್ಸನ್ನು ನಾವು ಬಳಸ್ತೀವಿ. ಇಲ್ಲೇನು ಮಾಡಿದೆ ಅಂದರೆ ಆ್ಯಕ್ಚುಲ್ ಮೆಥಡ್ ಅಂದರೆ ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಏನು ಹೆಸರಿದೆ ಅದನ್ನೇ ನಾವು ಇಲ್ಲಿ ಬಳಸಿರೋದು. ಬಟ್ ಪ್ರಾಸೆಸ್ ಅಂತ ಬಂದಾಗ, LCMನ ಫೈಂಡ್ ಮಾಡೋಂಥ ಪ್ರಾಸೆಸ್ ಅಂತ ಬಂದಾಗ ನಾವು ಆ್ಯಕ್ಚುಲಿ ಹಿಂಗೆ ಮಾಡೋದಿಲ್ಲ, ಅದನ್ನು ಬೇರೆ ಥರ ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡ್ತೀವಿ ಅಂತಂದರೆ ನೋಡಿ, ಇಲ್ಲಿ ನಾನು ಏನು ಹೇಳ್ತೀನಲ್ಲ ಆ ಸೆಂಟೆನ್ಸ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಬಿಡಿ. ಏನು ಮಾಡಬೇಕು LCM ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಏನು ಮಾಡಬೇಕು? ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಅಲ್ಲಿ ಎಷ್ಟು ನಂಬರ್ಗಳು ಕೊಟ್ಟಿರ್ತಾರೋ, ಡಿಜಿಟ್ಸ್ ಅಲ್ಲ ನಂಬರ್ಸ್, ಎಷ್ಟು ನಂಬರ್ಸ್ಗಳು ಕೊಟ್ಟಿರ್ತಾರಲ್ಲ ಅಷ್ಟು ನಂಬರ್ಸ್ಗಳು ಒಂದೇ ನಂಬರಿಂದ ಡಿವೈಡ್ ಆಗ್ತವೇನು ಅಂತ ನೋಡ್ಬೇಕು ಫಸ್ಟ್. ಫಾರ್ ಎಕ್ಸಾಂಪಲ್ 2 ನಂಬರ್ ಕೊಟ್ಟಿದ್ರೆ ನಾವು ಫಸ್ಟ್ ನೋಡ್ಬೇಕಾಗಿರೋ ಕೆಲಸ ಏನಂತಂದರೆ ಈ 2 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗ್ತವೆ ಅಂತ ನೋಡಬೇಕು. ಡಿವೈಡ್ ಆಗ್ತಿದ್ರೆ ಡಿವೈಡ್ ಮಾಡಬೇಕು. ಡಿವೈಡ್ ಆಗಲಿಲ್ಲ ಅಂತಂದರೆ 2 ನಂಬರ್ ಇರೋದ್ರಿಂದ ಜಸ್ಟ್ ಅವೆರಡನ್ನ ನೀವೇನು ಮಾಡಿ ಅಂತಂದರೆ ಮಲ್ಟಿಪ್ಲೈ ಮಾಡಿ, ಅಂದರೆ ಸಪ್ರೇಟ್ ಆಯಿತು ಅಂತ. 2 ನಂಬರ್ಗಳು ಬೇರೆ ಬೇರೆ ನಂಬರಿಂದ ಡಿವೈಡ್ ಆಗ್ತವೆ, ಒಂದೇ ನಂಬರಿಂದ ಡಿವೈಡ್ ಆಗಲ್ಲ ಅಂತಂದರೆ 2 ಸಪ್ರೇಟ್ ಇದೆ. ಸೊ ಸಪ್ರೇಟ್ ಬಂತು ಅಂತಂದರೆ ಇಮಿಡಿಯೇಟ್ ಆಗಿ ನೀವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇಲ್ಲ 3 ನಂಬರ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ರಿ, 3 ನಂಬರ್ಗಳ LCM ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಆ 3 ನಂಬರ್ಗಳು ಯಾವ ಒಂದು ನಂಬರಿಂದ ಡಿವೈಡ್ ಆಗ್ತವೆ, 3 ಡಿವೈಡ್ ಆಗ್ತಿರ್ಬೇಕು. ಕೆಲವೊಂದು ಸಿಚುವೇಶನ್ಸ್ ಏನು ಬರುತ್ತೆ ಅಂತಂದರೆ 3 ನಂಬರ್ ಡಿವೈಡ್ ಆಗಲ್ಲಪ್ಪ, ಯಾವುದು 2 ಡಿವೈಡ್ ಆಗುತ್ತೆ ಅಂತಂದರೆ ಆ 2ನ್ನ ಡಿವೈಡ್ ಮಾಡಬೇಕು, 3ನೇದನ್ನೇ ಆಸ್ ಇಟ್ ಈಸ್ ಇರಬೇಕು. ನೆಕ್ಸ್ಟ್ ಸಿಚುವೇಶನ್ನಲ್ಲಿ ಏನು ಮಾಡಬೇಕು? 3 ನಂಬರ್ಗಳು ಬೇರೆ ಬೇರೆ ನಂಬರಿಂದ ಡಿವೈಡ್ ಆಗ್ತವೆ, ಕಾಮನ್ ಆಗಿ 3 ಡಿವೈಡ್ ಆಗ್ತಾ ಇಲ್ಲ. ಫಸ್ಟ್ ನಂಬರ್ ಬೇರೆ ನಂಬರಿಂದ, ಸೆಕೆಂಡ್ ನಂಬರ್ ಇನ್ನೊಂದು ಬೇರೆ ನಂಬರಿಂದ, ಥರ್ಡ್ ನಂಬರ್ ಮತ್ತೊಂದು ಬೇರೆ ನಂಬರಿಂದ ಡಿವೈಡ್ ಆಗ್ತದೆ ಅಂತಂದರೆ ಅವಾಗ ಮತ್ತೆ ಏನು ಮಾಡಬೇಕು ಅಂತಂದರೆ ಜಸ್ಟ್ ಮಲ್ಟಿಪ್ಲೈ ಆಲ್ ದೋಸ್ 3 ನಂಬರ್ಸ್ ಅಷ್ಟೇ. 4 ನಂಬರ್ಸ್ ಕೊಟ್ಟಿದ್ರೆ ಫಸ್ಟ್ 4 ನಂಬರ್ಸ್ ಡಿವೈಡ್ ಆಗುತ್ತೆ ಅಂತ ನೋಡಬೇಕು. 4 ಡಿವೈಡ್ ಆಗಲ್ಲ ಅನ್ನೋದಾದರೆ ಅಟ್ಲೀಸ್ಟ್ 3 ಡಿವೈಡ್ ಆಗ್ತವೆ ಅಂತ ನೋಡಬೇಕು. 3 ಡಿವೈಡ್ ಆಗಲ್ಲ ಅಂತಂದರೆ ಯಾವುದಾದ್ರೂ 2 ಡಿವೈಡ್ ಆಗುತ್ತಾ ಅಂತ ನೋಡಬೇಕು. 2 ಡಿವೈಡ್ ಆಗಲ್ಲ ಅಂತಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ರಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ನ ಕೊಡ್ತಾ ಹೋಗ್ತೀನಿ. 2 ಡಿವೈಡ್ ಆಗೋದು, 3 ಡಿವೈಡ್ ಆಗೋದು, 4 ಡಿವೈಡ್ ಆಗೋದು, ಈ ರೀತಿ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಕ್ಲಿಯರ್ ಆಗ್ತದೆ. ಇಲ್ಲಿ 6 ಮತ್ತು 8 ಇದೆ. 2 ನಂಬರ್ಗಳು ಯಾವುದೋ ಒಂದು ನಂಬರಿಂದ ಡಿವೈಡ್ ಆಗುತ್ತೆ. ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತಂದರೆ 2 ಇಂದ ಡಿವೈಡ್ ಆಗುತ್ತೆ. 2 3s are 6, 2 4s are 8. ಈಗ ನೆಕ್ಸ್ಟ್ 2 ನಂಬರ್ಸ್ ಬಂತು 3 ಮತ್ತು 4. ಈ 3 ಮತ್ತು 4 ಯಾವುದೇ ಒಂದು ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಒಂದು ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ. ಇದು ಬೇರೆ ನಂಬರಿಂದ ಡಿವೈಡ್ ಆಗುತ್ತೆ, ಇದು ಬೇರೆ ನಂಬರಿಂದ ಡಿವೈಡ್ ಆಗುತ್ತೆ. ಕೆಲವೊಬ್ರು ಏನಂತ ಹೇಳ್ತಾರೆ ಅಂತಂದರೆ ಈ ರೀತಿ ಬಂದಾಗ ಮತ್ತೆ ಸಪ್ರೇಟ್ ಆಗಿ ತಗೊಳ್ರಿ, 3 ಇಂದ ಡಿವೈಡ್ ಮಾಡಿ, 3 1s are 3 ಅಂತೇಳಿ 4 as it is ಇಟ್ಕೊಳ್ರಿ, 4 1s are 4 ಅಂತ ಬರ್ಕೊಂಡು 1 as it is, ಅಂದರೆ ಕೆಳಗಡೆ 1 1 1 1 ಬರಬೇಕು. ಆ ರೀತಿ ಆ ಸ್ಟೇಜ್ವರೆಗೂ ಸಾಲ್ವ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಕರೆಕ್ಟೇ, ಆದರೆ ಅದು ನಾಟ್ ನೆಸಸರಿ, ಅದು ನೆಸಸರಿ ಇಲ್ಲ. ಹಾಗಾದರೆ ಈ ರೀತಿ ಎರಡೂ ಬೇರೆ ಬೇರೆ ನಂಬರಿಂದ ಡಿವೈಡ್ ಆಗುತ್ತಾ ಇರೋ ಸಿಚುವೇಶನ್ ಬಂದಾಗ ನೀವೇನು ಮಾಡಬೇಕು ಅಂದರೆ LCM ಫೈಂಡ್ ಔಟ್ ಮಾಡುವಾಗ ಜಸ್ಟ್ ಈ ಪಕ್ಕದಲ್ಲಿ ಬಂದಿರತಕ್ಕಂಥ ನಂಬರು ಜೊತೆಗೆ ಕೆಳಗಡೆ ಉಳಿದಿರ್ತಕ್ಕಂಥ ನಂಬರ್ ಎಲ್ಲನೂ ನೀವೇನು ಮಾಡಿ ಅಂತಂದರೆ ಮಲ್ಟಿಪ್ಲೈ ಮಾಡಿಬಿಡಿ, ನಿಮ್ಗೆ ಬೇಕಾಗಿರ್ತಕ್ಕಂಥ LCM ಸಿಗ್ತದೆ. ಹಾಗಾದರೆ ಪಕ್ಕದಲ್ಲಿ ಬಂದಿರೋ ನಂಬರ್ ಯಾವುದು 2, ಕೆಳಗಡೆ ಸಪ್ರೇಟ್ ಆಗಿರೋದ್ರಿಂದ ಇಲ್ಲಿಗೆ ಏನಂದರೆ ಪ್ರಾಸೆಸ್ ಮುಗೀತು. ಆದರೆ ಒಂದು ವೇಳೆ ಡಿವೈಡ್ ಆಗ್ತಿತ್ತು ಅಂತಂದರೆ ನಾವು ಕಂಟಿನ್ಯೂ ಮಾಡಬೇಕು ಆ್ಯಕ್ಚುಲಿ. ಓಕೆ, ಈಗ 2 3 4 ಅಂತ ಉಳಿದಿದೆ. ಈ 3 ನಂಬರ್ಗಳನ್ನು ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 2 3 4, 2 3s are 6, 6 4s are 24. Therefore LCM of 6 and 8 is 24. ಇನ್ನೊಂದು ತಗೊಳ್ಳೋಣ, 16 and 18. ನೋಡಿ, LCM ಯಾವಾಗ್ಲೂ ಕೊಟ್ಟಿರ್ತಕ್ಕಂಥ ನಂಬರಲ್ಲಿ ದೊಡ್ಡ ನಂಬರ್ ಆದರೂ ಆಗಿರಬಹುದು ಅಥವಾ ಅದಕ್ಕಿಂತ ಜಾಸ್ತಿನಾದರೂ ಇರ್ಬೋದು. ಯಾವುದೇ ಕಾರಣಕ್ಕೂ ಇವೆರಡು ನಂಬರ್ಗಳಿಗಿಂತ ಚಿಕ್ಕದಿರಲ್ಲ. ಕೊಟ್ಟಿರ್ತಕ್ಕಂಥ ನಂಬರ್ಗಳಲ್ಲಿ ದೊಡ್ಡದು ಎಷ್ಟಿರುತ್ತಲ್ಲ ಅಷ್ಟಾದ್ರೂ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು. HCF ಉಲ್ಟಾ ಇದೆ.
ಕೊಟ್ಟಿರ್ತಕ್ಕಂಥ ನಂಬರಲ್ಲಿ ಸ್ಮಾಲೆಸ್ಟ್ ಯಾವ್ದು ಇರುತ್ತಲ್ಲ ಅಷ್ಟಿರುತ್ತೆ, ಇಲ್ಲ ಅದಕ್ಕಿಂತ ಚಿಕ್ಕದಿರ್ತದೆ. ಸೊ ಇದು ಒಂದು ನೇಚರ್. ಈಗ 16, 18 ಎರಡು ಯಾವುದಾದ್ರೂ ಒಂದು ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ ಅಂತಂದರೆ 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಮಾಡಿ. 2 8 16, 2 9 18. ಮತ್ತು ಅದೇ ಥರದ ಸಿಚುವೇಶನ್ ಬಂತು. 8 ಮತ್ತು 9 ಡಿವೈಡ್ ಆಗಲ್ಲ ಯಾವುದರಿಂದನೂ. ಮಲ್ಟಿಪ್ಲೈ ಮಾಡಿಬಿಡಿ. 2 × 8 × 9 ಅದೆಷ್ಟು ಬರುತ್ತೆ? ಅದು ಆನ್ಸರ್. ಒಂದು ವೇಳೆ 20 ಮತ್ತು 60 ಅಂತ ತಗೊಳ್ಳೋಣ. 20, 60 ಈ ಎರಡು ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ ಅಂತಂದರೆ ಅಫ್ಕೋರ್ಸ್ ಡಿವೈಡ್ ಆಗುತ್ತೆ. ಯಾವುದರಿಂದ ಡಿವೈಡ್ ಆಗುತ್ತೆ ಅಂದರೆ 2 ಇಂದ ಡಿವೈಡ್ ಆಗುತ್ತೆ. ಸ್ಮಾಲೆಸ್ಟಿಂದ ತಗೊಳ್ಳೋಣ ಅಷ್ಟೇ. ಸರ್ ನಾನು 10 ಇಂದ ತಗೊಳ್ತೀನಿ ಅಂತಂದರೆ ಅವ್ರ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಎರಡು ನಂಬರ್ಗಳು ಸೇಮ್ ನಂಬರಿಂದ ಡಿವೈಡ್ ಆಗುತ್ತಲ್ಲ, 10 ಇಂದ ಕೂಡ ತಗೊಳ್ಬೋದು. ನಾನು ಒಂದು ಸಣ್ಣ ನಂಬರಿಂದ ಹೋಗ್ತೀನಿ. 2 10s 2 30s. 10 ಮತ್ತು 30 ಮತ್ತೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. 2 5s 10, 2 15s. ಈಗ 5 15 ಮತ್ತೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂದರೆ 5 ಇಂದ ಡಿವೈಡ್ ಆಗುತ್ತೆ. 5 1s 5, 5 3s 15. ಈಗ 1 ಮತ್ತು 3 ಯಾವುದೇ ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ. ಈಗ ಉಳಿದಿರ್ತಕ್ಕಂಥ ಎಲ್ಲ ನಂಬರ್ಗಳನ್ನು ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 2 × 2 × 5 × 3. ಈ 1 ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 × 2 × 5 × 3 ಅದೆಷ್ಟು ಬರುತ್ತೆ ನೋಡಿ? 60 ಬರುತ್ತೆ ಆನ್ಸರ್. 60 ಇಸ್ ದ LCM. ಓಕೆ, ಇನ್ನೊಂದು ನೋಡಿ. 16 24 ಸಪೋಸ್ 20 ಅಂತ ತಗೊಳ್ರಿ. ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ ನೋಡೋಣ. 3 ನಂಬರ್ಸ್ ಇದೆ. ಈಗ 3 ನಂಬರ್ಗಳು ಕಾಮನ್ ನಂಬರಿಂದ ಯಾವುದಾದ್ರೂ ಡಿವೈಡ್ ಆಗುತ್ತೆ ಅಂತ ಫಸ್ಟ್ ನೋಡಬೇಕು. 2 ಇಂದ ಡಿವೈಡ್ ಆಗುತ್ತೆ. 2 8s 16, 2 12s 24, 2 10s 20. ಮತ್ತು 3 ನಂಬರ್ಗಳು ಸೇಮ್ ನಂಬರಿಂದ ಡಿವೈಡ್ ಆಗುತ್ತಾ? ಮತ್ತೆ ನೋಡಬೇಕು. ಡಿವೈಡ್ ಆಗುತ್ತೆ, ಡಿವೈಡ್ ಮಾಡಿ. 2 4s 8, 2 6s 12, 2 5s 10. ಈಗ ಮತ್ತೆ 3 ನಂಬರ್ಗಳು ಸೇಮ್ ನಂಬರಿಂದ ಡಿವೈಡ್ ಆಗುತ್ತಾ? ಆಗಲ್ಲ. ಆದರೆ ಈ ಎರಡು ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡಿ. ಯಾವ ಎರಡನ್ನ ಡಿವೈಡ್ ಮಾಡಬೇಕು? ಇವೆರಡನ್ನ ಡಿವೈಡ್ ಮಾಡಬೇಕು ಈಗ. ಸೊ ಇದು ಪ್ರಾಸೆಸ್ ನಾನು ಹೇಳಿದ್ದು. ಕೊಟ್ಟಿರ್ತಕ್ಕಂಥ ನಂಬರ್ಸ್ ಎಷ್ಟಿದೆಯೋ ಅಷ್ಟು ನಂಬರ್ಗಳು ನೋಡಬೇಕು. ಅಷ್ಟಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಕಡಿಮೆ ನೋಡಿ. ಈಗ ಇಲ್ಲಿ 3 ನಂಬರ್ ಇದೆ. 3 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಅಟ್ಲೀಸ್ಟ್ 2 ಆಗುತ್ತಾ ನೋಡಿ. 2 ಆಗಲ್ಲ, ಅಟ್ಲೀಸ್ಟ್ 1 ಆಗುತ್ತಾ ನೋಡಿ. ಈ ರೀತಿ ರಿಡ್ಯೂಸ್ ಮಾಡ್ತಾ ಬರಬೇಕು. ಈಗ 4 ಮತ್ತು 2 2ರಿಂದ ಡಿವೈಡ್. 2 2s 2 3s 5 as it is. 5 as it is, ಯಾಕಂದರೆ ಡಿವೈಡ್ ಆಗಲ್ಲ. ಈಗ 2 3 5 3 ಸೇಮ್ ನಂಬರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಯಾವುದಾದ್ರೂ 2 ಆಗುತ್ತಾ? ಅದೂ ಇಲ್ಲ. ಎಲ್ಲ ಸಪ್ರೇಟ್ ಅಂತಂದರೆ ಪ್ರಾಸೆಸ್ ನಿಮಗೆ ಸ್ಟಾಪ್ ಮಾಡಿ ಮಲ್ಟಿಪ್ಲೈ ಮಾಡಿ. 2 2 2 2 3 5 ಇಷ್ಟು ನಂಬರ್ಗಳನ್ನು ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಬರ್ತಕ್ಕಂಥ ಆನ್ಸರು ಅಥವಾ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅದು ನಮಗೆ ಬೇಕಾಗಿರ್ತಕ್ಕಂಥ LCM ಆಗಿರುತ್ತೆ. ಇದು 3 ನಂಬರ್ಗಳಿಗೆ ಒಂದು ಎಕ್ಸಾಂಪಲ್. ಈಗ ಒಂದು 4 ನಂಬರ್ಸ್ ಏನು ತಗೋಣ. 4 ನಂಬರ್ಗಳ ಒಂದು ತಗೊಂಡು ನೋಡೋಣ. ಟ್ವೆಂಟಿ 24 16 ಸಪೋಸ್ 10 ಅಂತ ಅನ್ಕೊಂಡ್ರಿ. 4 ನಂಬರ್ಸ್ ಇದೆ. ಈ 4 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ? 2 ಇಂದ ಡಿವೈಡ್ ಆಗುತ್ತೆ. 2 10s 2 12s 2 8s 2 5s. ಫಸ್ಟ್ ಸ್ಟೆಪ್ಪಲ್ಲಿ 4 ನಂಬರ್ಸ್ ಡಿವೈಡ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕೂಡ 4 ನಂಬರಿಂದ ಡಿವೈಡ್ ಆಗ್ತಿದ್ರೆ ಮಾಡಬೇಕು. ಬಟ್ ಇಲ್ಲಿ 10 12 8 ಡಿವೈಡ್ ಆಗುತ್ತೆ, 5 ಡಿವೈಡ್ ಆಗಲ್ಲ. ಬಟ್ 10 ಮತ್ತು 5 2 ನಂಬರಿಂದ ಡಿವೈಡ್ ಆಗುತ್ತೆ. ಸದ್ಯಕ್ಕೆ ಬೇಡ. ನಾವೀಗ 4 ನಂಬರ್ ತಗೊಂಡಿದ್ದೀವಿ ಅಂತಂದರೆ ಫಸ್ಟ್ ನೋಡಬೇಕಾಗಿದ್ದು 4 ನಂಬರ್ಗಳು ಡಿವೈಡ್ ಆಗುತ್ತಾ ಅಂತ. ಅದಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ನಾವೇನು ನೋಡಬೇಕು? ಅಟ್ಲೀಸ್ಟ್ 3 ನಂಬರ್ಸ್ ಡಿವೈಡ್ ಆಗುತ್ತಾ ಅಂತ ನೋಡಬೇಕು. ಈ 4ರಲ್ಲಿ ಈ 3 ನಂಬರ್ಗಳು ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. ಅದನ್ನು ಮಾಡ್ಬೇಕು ನಾವು. ನೆಕ್ಸ್ಟ್ ಮಾಡಬೇಕಾಗಿರೋದು 2 ಇಂದ ಡಿವೈಡ್ ಆಗುತ್ತೆ, ಅದು ಮಾಡಿ. 2 5s 10, 2 6s 12, 2 4s 8, 5 as it is. ಈಗ 4 ನಂಬರ್ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಯಾವುದಾದ್ರೂ 3 ಡಿವೈಡ್ ಆಗುತ್ತೆ ಅಂದರೆ ಅದೂ ಇಲ್ಲ.
ಯಾವುದಾದ್ರೂ 2 ಡಿವೈಡ್ ಆಗುತ್ತಾ ಅಂತಂದರೆ ಆಗುತ್ತೆ. ಆದರೆ ಇಲ್ಲಿ 2 ಇದೆ, ಆ ರೀತಿ ಪೇರ್ಗಳು 2 ಇದೆ. ಇವೆರಡು ಒಂದೇ ನಂಬರಿಂದ ಡಿವೈಡ್ ಆಗ್ತವೆ, ಇವೆರಡು ಒಂದೇ ನಂಬರಿಂದ ಡಿವೈಡ್ ಆಗ್ತವೆ. ಯಾವುದನ್ನು ತಗೊಳ್ಳೋದು ಅಂತಂದರೆ ಯಾವುದಾದ್ರೂ ತಗೊಳ್ಬೋದು, ನಿಮ್ಮ ಚಾಯ್ಸ್. ನಾನೀಗ ಏನು ಮಾಡ್ತೀನಿ ಅಂತಂದರೆ 6 ಮತ್ತು 4 ತೊಗೊಂಡ್ಬಿಡ್ತೀನಿ. 6 ಮತ್ತು 4 ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತಂದರೆ 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ತಗೋತೀನಿ. 2 3s are 6, 2 2s are 4. ಹಾಗಾದರೆ 5 5 ಏನು ಮಾಡಬೇಕು? ಆಸ್ ಇಟ್ ಈಸ್ ಇಡಬೇಕು ಅಷ್ಟೇ. 5 5 ಆಸ್ ಇಟ್ ಈಸ್. ಈಗ 4 ನಂಬರ್ಸ್ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, 3 ಡಿವೈಡ್ ಆಗಲ್ಲ, 2 ನಂಬರ್ಗಳು ಡಿವೈಡ್ ಆಗ್ತವೆ. ಯಾವ್ಯಾವುದು? E5 ಮತ್ತು E5 5 ಇಂದ ಡಿವೈಡ್ ಆಗ್ತವೆ. ಅದನ್ನು ಡಿವೈಡ್ ಮಾಡಿ. ಈಗ 5 1s are 5 1s are E3 ಮತ್ತು E2 ಆಸ್ ಇಟ್ ಈಸ್. ಈಗ 4 ನಂಬರ್ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಓನ್ಲಿ ಅಟ್ಲೀಸ್ಟ್ 3 ಡಿವೈಡ್ ಆಗಲ್ಲ, 2 ಡಿವೈಡ್. ಇದು 1 1 ಆಗುತ್ತೆ, ಆದರೆ ಅದು ಉಪಯೋಗ ಇಲ್ಲ. 1 ಇಂದ ಡಿವೈಡ್ ಮಾಡಿದರೆ ಇದೇ ಬರುತ್ತೆ, ಮತ್ತು 1 ಇಂದ ಡಿವೈಡ್ ಮಾಡಬೇಡಿ. ಈಗ ಎಲ್ಲನೂ ಸಪ್ರೇಟ್ ನಂಬರಿಂದ ಡಿವೈಡ್ ಆಗುತ್ತೆ. ಈ ಥರ ಸಿಚುವೇಶನ್ ಬಂತು ಅಂತಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕೆ ಹೋಗ್ಬೇಡ್ರಿ, ಜಸ್ಟ್ ಮಲ್ಟಿಪ್ಲೈ ಮಾಡಿಬಿಡಿ. 2 2 2 5 3 2. ಈ 1ಗಳನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 into 2 into 2 into 5 into 3 into 2. This will be the LCM of the given numbers. ಇಲ್ಲಿ ಕೆಲವೊಂದಷ್ಟು ಏನಂದರೆ ಸ್ಪೆಸಿಫಿಕ್ ನಂಬರ್ಸ್ಗಳು ಬರ್ಬೋದು. ಕೆಲವೊಂದು ನಂಬರ್ಸ್ಗಳು ಯಾವ ರೀತಿ ಬರುತ್ತೆ ಅಂತಂದರೆ ಅವುಗಳಿಗೆ ಇಷ್ಟೆಲ್ಲ ಲೆಂದಿಯಾಗಿ LCMನ ಫೈಂಡ್ ಔಟ್ ಮಾಡೋವಂಥ ಅವಶ್ಯಕತೆ ಬೀಳೋದಿಲ್ಲ. ಯಾವ ರೀತಿ ನಂಬರ್ಸ್ಗಳಿಗೆ ಅದು ಅಪ್ಲೈ ಆಗುತ್ತೆ ಅಂತಂದರೆ, ಒಂದು ವೇಳೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳೇನಾದರೂ ಪ್ರೈಮ್ ನಂಬರ್ಸ್ ಆಗಿದ್ದರೆ, 2 ಪ್ರೈಮ್ ನಂಬರ್ಸ್ ಆಗಿತ್ತು ಅಂತ ಅನ್ಕೊಳ್ರಿ. 2 ಅಥವಾ 3 ಎಷ್ಟು ನಂಬರ್ಸ್ ಇರುತ್ತಲ್ಲ ಅಷ್ಟು ನಂಬರ್ಸ್ಗಳು ಪ್ರೈಮ್ ನಂಬರ್. ಇದು ಏನಂದರೆ ಸ್ಪೆಷಲ್ ಕೇಸ್ಗಳು. ಎಲ್ಲ ಸಿಚುವೇಶನ್ ಅಪ್ಲೈ ಆಗಲ್ಲ. ಇದು ಸ್ಪೆಸಿಫಿಕ್ ಆಗಿ ಈ ಥರ ಸಿಚುವೇಶನ್ ಇದ್ರೆ ಮಾತ್ರ ಈಗ ಹೇಳ್ತಕ್ಕಂಥ ಒಂದು ರೂಲು ಅಥವಾ ಏನೋ ಅಂತ ಅನ್ಕೊಳ್ರಿ, ಅದನ್ನು ನಾವು ಅಪ್ಲೈ ಮಾಡಬೇಕು. ಒಂದನೇದು ಏನು ಅಂತಂದರೆ, ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳು ಎಲ್ಲನೂ ಪ್ರೈಮ್ ನಂಬರ್ಸ್ ಆಗಿದ್ದರೆ ಈ ರೀತಿ ಎಲ್ಲನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಟೇಕ್ ದ ಏನಂದರೆ ಪ್ರಾಡಕ್ಟ್ ಆಫ್ ದೋಸ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 2 5 ಅಂತ ಇದೆ. ಫೈಂಡ್ ದ LCM ಆಫ್ 2 and 5 ಅಂತ ಹೇಳಿದರು. 2 ಮತ್ತು 5 ಎರಡೂ ಕೂಡ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಆಗಿದೆ ಅಂತಂದರೆ ಈ ರೀತಿ ಎಲ್ಲ ಬರ್ಕೊಂಡು 2 1s ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು? ಜಸ್ಟ್ ಮಲ್ಟಿಪ್ಲೈ ದೆಮ್ 2 into 5. ದಿಸ್ ವಿಲ್ ಬಿ ದ LCM ಆಫ್ ದೋಸ್ 2 ನಂಬರ್ಸ್. ಇನ್ನೊಂದು ಯಾವುದೋ ಒಂದು 3 7 11 ಅಂತ ಇದೆ ಅಂತ ಅನ್ಕೊಳ್ರಿ. 3 ನಂಬರ್ಗಳು ಪ್ರೈಮ್ ನಂಬರ್ಸ್. 3 ನಂಬರ್ಗಳು ಪ್ರೈಮ್ ನಂಬರ್ಸ್. 3 ನಂಬರ್ಗಳು ಪ್ರೈಮ್ ನಂಬರ್ಸ್ ಅಂತಂದರೆ ಈಗ ಡೈರೆಕ್ಟಾಗಿ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ ಏನಂತಂದರೆ ಜಸ್ಟ್ ಮಲ್ಟಿಪ್ಲೈ ದೆಮ್. ಆ 3 ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇದು ಅಪ್ಲೈ ಆಗೋದು ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳು ಪ್ರೈಮ್ ನಂಬರ್ಸ್ ಆಗಿದ್ದರೆ. ಇನ್ನೊಂದು ಥರದ ಸಿಚುವೇಶನ್ ಬರ್ಬೋದು LCM ಫೈಂಡ್. ಈ ಥರದ ಸಿಚುವೇಶನ್ಸ್ ಭಾಳ ಫೇಸ್ ಮಾಡ್ತೀವಿ ನಾವು. ಹಾಗಾಗಿ ಇಮಿಡಿಯೇಟ್ ಆಗಿ ನಾವೇನು ಮಾಡ್ಬೋದು ಅಂತಂದರೆ ಒಂದು ಸ್ವಲ್ಪ ಟೈಮ್ನ ಉಳಿಸ್ಬೋದು, ಕ್ವಿಕ್ ಆಗಿ LCMನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಇದನ್ನ ಹೇಳ್ತಾ ಇರೋದು. ಒಂದು ವೇಳೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳು ಕೋ ಪ್ರೈಮ್ ನಂಬರ್ಸ್ ಆಗಿದ್ದರೆ, ಕೋ ಪ್ರೈಮ್ ನಂಬರ್ಸ್ ಅಂತಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರ್ತದಲ್ಲ ಅದು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೇಳಿಲ್ಲ, ಬಟ್ ಕೋ ಪ್ರೈಮ್ ಅಂದರೆ ಏನು ಅಂತ ನಾನು ಹೇಳಿದ್ದೀನಲ್ಲ. ಹಾಗಾಗಿ ಕೋ ಪ್ರೈಮ್ ನಂಬರ್ಸ್ ಆಗಿದ್ರು ಕೂಡ ಅವುಗಳ LCM ಏನಾಗಿರುತ್ತೆ ಅಂತಂದರೆ ಅವುಗಳ ಪ್ರಾಡಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 3 and 8. 3 and 8 ದೀಸ್ 2 ನಂಬರ್ಸ್ ಆರ್ ಕೋ ಪ್ರೈಮ್. ನೋಡಿ, 3 ಪ್ರೈಮ್ ಆಗಿರ್ಬೋದು, ಬಟ್ 8 ಕಾಂಪೋಸಿಟ್ ನಂಬರ್ ಆದರೂ ಕೂಡ ಅವೆರಡು ಕೋ ಪ್ರೈಮ್ ನಂಬರ್ಸ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಇದೆ, ಸೊ ದೇ ಆರ್ ಕೋ ಪ್ರೈಮ್ ನಂಬರ್ಸ್. ಸಿನ್ಸ್ ದೀಸ್ 2 ಆರ್ ಕೋ ಪ್ರೈಮ್ ನಂಬರ್ಸ್, ದೇರ್ LCM ವಿಲ್ ಬಿ ಈಕ್ವಲ್ ಟು ದೇರ್ ಪ್ರಾಡಕ್ಟ್ಸ್. ಇವೆರಡರ ಪ್ರಾಡಕ್ಟಿಗೆ ಈಕ್ವಲ್ ಆಗಿರುತ್ತೆ. 3 8s ಸಮಥಿಂಗ್ ಅದು. ಸೊ 2 ಪ್ರೈಮ್ ನಂಬರ್ಸ್ ಆಗಿತ್ತು ಅಂತಂದರೆ ಆವಾಗ LCM ಏನಾಗಿರುತ್ತೆ? 2 3 ಅಥವಾ ಎಷ್ಟು ಪ್ರೈಮ್ ನಂಬರ್ಸ್ ಆಗಿತ್ತು ಅಂದರೆ ಅವುಗಳ ಪ್ರಾಡಕ್ಟೇ ಅವುಗಳ LCM ಆಗಿರುತ್ತೆ. ಒಂದನೇದು. ಎರಡನೇದ್ದು, ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳು ಕೋ ಪ್ರೈಮ್ ನಂಬರ್ಸ್ ಆಗಿದ್ದರೆ ಆವಾಗಲೂ ಕೂಡ ಅವುಗಳ ಪ್ರಾಡಕ್ಟೇ ಅವುಗಳ LCM ಆಗಿರುತ್ತೆ. ಅದು ಇನ್ನೊಂದು ಇಂಪಾರ್ಟೆಂಟ್ ರಿಸಲ್ಟ್. ಇನ್ನೊಂದು ಸಿಚುವೇಶನ್ ಏನು ಬರ್ಬೋದು ಅಂತಂದರೆ, ಒಂದು ನಂಬರು ಇನ್ನೊಂದರ ಮಲ್ಟಿಪಲ್ ಆಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ 4 ಇನ್ನೊಂದು ನಂಬರ್ 8 ಅಂತ ತಗೊಳ್ರಿ. ಒಂದು ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದರೆ ಅವುಗಳಲ್ಲಿ ದೊಡ್ಡ ನಂಬರ್ ಏನಿರುತ್ತಲ್ಲ ಅದು ಅವುಗಳ LCM ಆಗಿರುತ್ತೆ. ಸೊ ಇವುಗಳಲ್ಲಿ 4 ಮತ್ತು 8 ಅನ್ನೋದು 4ನ ಮಲ್ಟಿಪಲ್ ಅಥವಾ 4 ಟೇಬಲಲ್ಲಿ ಬರುತ್ತೆ. ಒಂದು ಇನ್ನೊಂದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡ್ತಿತ್ತು ಅಂತಂದರೆ ಅದೇ ಅರ್ಥ, ಬೇರೆ ಬೇರೆ ಅರ್ಥಗಳು ಅಷ್ಟೇ. 4ನ ಟೇಬಲಲ್ಲಿ ಬರುತ್ತೆ ಅಂತಂದ್ರೂ ಒಂದೇ ಅರ್ಥ, ಮಲ್ಟಿಪಲ್ ಅಂತಂದ್ರೂ ಒಂದೇ ಅರ್ಥ, ಡಿವೈಡ್ ಮಾಡುತ್ತೆ ಅಂದ್ರೂ ಒಂದೇ ಅರ್ಥ. ಸೊ 8 ಈಸ್ ಮಲ್ಟಿಪಲ್ ಆಫ್ 4. ಈ ರೀತಿ ಆಗಿತ್ತು ಅಂತಂದರೆ ಅವುಗಳಲ್ಲಿ ದೊಡ್ಡ ನಂಬರ್ ಯಾವ್ದು ಇರುತ್ತಲ್ಲ ಅದು LCM.
ಹಾಗಾದರೆ 4 ಮತ್ತು 8ನ ಎಲ್ ಸಿ ಎಮ್ ಎಷ್ಟು ಅಂತಂದರೆ 8. 16 ಅಥವಾ 36, 18 ಈ ರೀತಿ ಏನೋ ಇದೆ ಅಂತ ಅನ್ಕೊಳ್ರಿ. ಸೊ 36 ಈಸ್ ಮಲ್ಟಿಪಲ್ ಆಫ್ 18. ಅದು 8 2ನೇ ಆಗಬೇಕಾಗಿಲ್ಲ. ಇಲ್ಲಿ 4 2s 8 ಇದೆ, 18 2s 30, ಆ ಥರನೇ ಒಟ್ಟಲ್ಲಿ ಮಲ್ಟಿಪಲ್ ಆಗಿರ್ಬೇಕು ಅಷ್ಟೇ. ಈಗ ಇವುಗಳ ದೊಡ್ಡ ನಂಬರ್ 36. ಸೊ ದಿಸ್ ವಿಲ್ ಬಿ ದ ಎಲ್ ಸಿ ಎಮ್ ಆಫ್ ದೀಸ್ ಟು ನಂಬರ್ಸ್. ಸೊ ಇದು ಇನ್ನೊಂದು ನೇಚರ್ ಎಲ್ ಸಿ ಎಮ್ ಅಲ್ಲಿ. ಇನ್ನೊಂದು ಸಿಚುವೇಶನ್ನು, ಇದೇನಿದೆಯಲ್ಲ ಇದನ್ನು ನಾವೇನು ಮಾಡ್ಬೋದು ಅಂತಂದರೆ ಎಕ್ಸ್ಟೆಂಡ್ ಮಾಡ್ಬೋದು. ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ಟೆಂಡ್ ಮಾಡ್ಬೋದು. ಏನು ಮಾಡ್ತೀವಿ ನಾವು ಅಂತಂದರೆ, ಒಂದು ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದರೆ ಜಾಸ್ತಿ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ 8 4 16 24 ಈ ರೀತಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ರಿ. ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತಿತ್ತು ಅಂತಂದರೆ ಅದರಲ್ಲಿ ಸಣ್ಣ ನಂಬರ್ನ ಬಿಟ್ಬಿಡಿ. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋ ಪ್ರಾಸೆಸ್ಸಲ್ಲಿ ಆ ಸಣ್ಣ ನಂಬರ್ನ ಜಸ್ಟ್ ಇಗ್ನೋರ್ ಮಾಡಿಬಿಡಿ. ಉಳಿದಂಥ ನಂಬರ್ಗಳಿಗೆ ನೀವು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿದರೆ ಆ ಆ್ಯಕ್ಚುಯಲ್ ನಂಬರ್ಸ್ಗಳಿಗೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದಂತಲೇ ಅರ್ಥ ಅದು. ಓಕೆ, ಈ ಮೆಥಡನ್ನು ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.